ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ VAಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ VAದು 1:3 ಲಿಸ್ಟು ಅನೌನ್ಸ್ ಆಗಿದೆ. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇವಾಗ ಆಲ್ರೆಡಿ ಅಲ್ಲಿ ಬೆಂಗಳೂರು ಗ್ರಾಮಾಂತರ, ಕೊಡಗು, ಮೈಸೂರು, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಕೋಲಾರ, ಚಿಕ್ಕಮಗಳೂರು, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯದು 1:3 ಲಿಸ್ಟನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ತುಂಬ ಮೆಸೇಜ್ ಬರ್ತಿದೆ. ಓಕೆನಾ, ಅದೇನೆಂದರೆ ಮ್ಯಾಮ್ ಬಳ್ಳಾರಿ ಜಿಲ್ಲೆದು 1:3 ಲಿಸ್ಟ್ ಅಪ್ಲೋಡ್ ಮಾಡಿ, ಹಾವೇರಿದು ಅಪ್ಲೋಡ್ ಮಾಡಿ, ಕಲಬುರಗಿ, ಚಾಮರಾಜನಗರ, ಮಂಡ್ಯ, ಹೀಗೆ ತುಂಬ ಜಿಲ್ಲೆದು ಒಂದು 1:3 ಲಿಸ್ಟನ್ನ ಅಪ್ಲೋಡ್ ಮಾಡಿ ಅನ್ನೋವಂಥ ಮೆಸೇಜಸ್ ತುಂಬ ಬರ್ತಿದೆ. ಇವಾಗ ಆಲ್ರೆಡಿ 2 ದಿನಕ್ಕೆ ಅಂದರೆ ನಿನ್ನೆ ಮತ್ತು ಇವತ್ತು ಇಷ್ಟು 2 ದಿನಕ್ಕೆ ಇಷ್ಟು ಜಿಲ್ಲೆದು 1:3 ಲಿಸ್ಟನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ಇನ್ನು ನಾಳೆ ಮತ್ತು ನಾಡಿದ್ದು 2 ದಿನ ಟೈಮ್ ಇದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಪ್ಲೋಡ್ ಮಾಡೋದಕ್ಕೆ ಅವರು. ಓಕೆನಾ, ಇನ್ನು ನಾಳೆ ನಾಡಿದ್ರಲ್ಲಿ ಪ್ರತಿಯೊಂದು ಜಿಲ್ಲೆಯ 1:3 ಲಿಸ್ಟ್ ಬಂದೇ ಬರುತ್ತೆ. ನೀವೆಷ್ಟೇ ಮೆಸೇಜ್ ಮಾಡಿ ಕೇಳಿದ್ರೂ ಸಹ ಯಾರ ಹತ್ರನೂ ಆ ಒಂದು 1:3 ಲಿಸ್ಟ್ ಸಿಗೋದಿಲ್ಲ. ಅಲ್ಲಿ ಅಪ್ಲೋಡ್ ಮಾಡಿದ ನಂತರನೇ ನಮಗೆ ಸಿಗೋ ಅಂಥದ್ದು. ನಿಮ್ಮ ಕ್ಯೂರಿಯಾಸಿಟಿ ನನಗೆ ಅರ್ಥ ಆಗುತ್ತೆ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಓಕೆನಾ, ನಾನು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಫಾಲೋ ಮಾಡಿ, ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ ಸಹ ಅಲ್ಲೇ ಸಿಗುತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಫಾಲೋ ಮಾಡೋದು ಬೆಟರು. ಇದು ಒಂದು ಕ್ಲಿಯರ್ ಆಯಿತು ಅನ್ಕೋತೀನಿ. ಹಾಗೆ ಇನ್ನು ಸ್ವಲ್ಪ ಜನಕ್ಕೆ ಈ ಸಿಂಧುತ್ವ ಪ್ರಮಾಣ ಪತ್ರದ ಬಗ್ಗೆ ಸ್ವಲ್ಪ ಹೇಳಿ, ಅದ್ರ ಬಗ್ಗೆ ಕ್ಲಿಯರಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿ ಅಂತ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಈ VAO, PDO, KPTCL ಹಾಗೆ ಇನ್ನೊಂದಷ್ಟು ಬೇರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ, ಪ್ರತಿಯೊಂದರ ಅಪ್ಡೇಟ್ ಬೇಕು ಅಂದರೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪ್ರತಿಯೊಂದು ಎಕ್ಸಾಮ್ದು ಅಪ್ಡೇಟ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನು ನೆಕ್ಸ್ಟು ಈ 70, 80, 90 ಮಾರ್ಕ್ಸ್ ತೊಗೊಂಡಿರೋರ್ದೆಲ್ಲ ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಆಗುತ್ತಾ, ಸೆಕೆಂಡ್ ಲಿಸ್ಟು ಬರುತ್ತಾ, ಇಷ್ಟು ತೊಗೊಂಡಿರೋದು ಇವಾಗ ವೇಸ್ಟ್ ಆಗುತ್ತಾ ಅಥವಾ ನಮಗೂ ಒಂದು ಚಾನ್ಸ್ ಇದೆಯಾ ಅನ್ನೋವಂಥದ್ದನ್ನ ಕೇಳಿದ್ದೀರಾ. ಆಲ್ಮೋಸ್ಟು ಈ 70, 80, 90 ತೊಗೊಂಡಿರೋರ್ದು ಸೆಕೆಂಡ್ ಲಿಸ್ಟಲ್ಲಿ ಬರೋದಿಲ್ಲ ಅನಿಸುತ್ತೆ. ಬರೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಬರೋದಿಲ್ಲ ಅಂತಲೇ ಹೇಳ್ಬೋದು, ಬಟ್ ಬರೋ ಚಾನ್ಸಸ್ ತುಂಬ ಕಡಿಮೆನೇ ಇದೆ. ಯಾಕೆ ಅಂದರೆ ಇಲ್ಲಿ 1:3ಗೆ ಒಂದು ಹುದ್ದೆಗೆ 3 ಜನ ಸೆಲೆಕ್ಟ್ ಆಗಿರ್ತಾರಲ್ವ. ಸೆಲೆಕ್ಟ್ ಆಗಿರೋರಲ್ಲಿ ಆ 3 ಜನದಲ್ಲಿ ಒಬ್ಬರಾದರೂ ಸೆಲೆಕ್ಟ್ ಆಗೇ ಆಗ್ತಾರೆ, ಇನ್ನು 2 ಇದ್ದೇ ಇರ್ತಾರೆ. ಓಕೆನಾ, ಸೊ ಹಾಗಾಗಿ 1:3ಗೆ ಸೆಕೆಂಡ್ ಲಿಸ್ಟು ಬರೋ ಅಂಥ ಚಾನ್ಸಸ್ ತುಂಬ ಕಡಿಮೆನೇ ಇದೆ. ಇದು ಒಂದು ಕ್ಲಿಯರ್ ಆಯಿತು ಅನ್ಕೋತೀನಿ ನಾನು. ಹಾಗೆ ಸ್ವಲ್ಪ ಜನ ಮೆಸೇಜ್ ಮಾಡಿದ್ದೀರಾ, ಯಾವ್ಯಾವ ದಿನಾಂಕಕ್ಕೆ ಯಾವ ಒಂದು ವೆರಿಫಿಕೇಷನ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ, ಸ್ವಲ್ಪ ಜನ ನೋಡಿಲ್ಲ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವಿಲ್ಲೇ ನೋಡ್ತಿರ್ಬೋದು. ಇವಾಗ ಇಲ್ಲಿ ದಿನಾಂಕ 20/12/2024ರಿಂದ 24/12/2024 ಅಂದರೆ ನಿನ್ನೆ, ಇವತ್ತು, ನಾಳೆ, ನಾಡಿದ್ದು ಈ 4 ದಿನದೊಳಗಡೆ 1:3 ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ, ಪ್ರತಿಯೊಂದು ಜಿಲ್ಲೆದು ಸಹ 1:3 ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ. ಇವಾಗ ಆಲ್ರೆಡಿ ನಿನ್ನೆ ಮತ್ತು ಇವತ್ತಿಗೆ ಸ್ವಲ್ಪ ಜಿಲ್ಲೆಗಳದ್ದು ಅಪ್ಲೋಡ್ ಮಾಡಿದ್ದಾರೆ. ಹಾಗೆ ಧಾರವಾಡದು ಇವತ್ತು ಬರುವಂಥ ಚಾನ್ಸಸ್ ಇದೆ. ಹಾಗೆ ಇನ್ನು ಮಿಕ್ಕಿದ ಎಲ್ಲ ಜಿಲ್ಲೆಯದು ಸಹ ನಾಳೆ ನಾಡಿದ್ರಲ್ಲಿ ಪಕ್ಕ ಅಪ್ಲೋಡ್ ಆಗೇ ಆಗುತ್ತೆ. ನೆಕ್ಸ್ಟು ಇನ್ನು 2/1/2025ರಿಂದ 10/1/2025 ಅಂದರೆ ನೆಕ್ಸ್ಟ್ ಮಂತು ಜನವರಿ 2ನೇ ತಾರೀಕಿಂದ 10ನೇ ತಾರೀಕು ತನಕ 1:3 ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆಗಿರ್ತೀರಲ್ಲ, ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯಲಾಗುತ್ತೆ. ಹಾಗೆ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೇನಾದರೂ ಇತ್ತು ಅಂದರೆ ಅವರ ಕಂಪ್ಲೀಟ್ ವೆರಿಫಿಕೇಷನ್ನು ಆ ದಿನಗಳಲ್ಲಿ ನಡೆಯಲಾಗುತ್ತೆ. ಇಲ್ಲಿ ನಿಮಗೆ 8 ದಿನಗಳ ಕಾಲಾವಕಾಶ ಇರುತ್ತೆ. ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ದಿನ ಅಂತ ಡೇಟ್ ಫಿಕ್ಸ್ ಮಾಡಿರ್ತಾರೆ. ಓಕೆನಾ, ಆ ಒಂದು ಡೇಟ್ನಲ್ಲಿ ನಿಮ್ಮ ಜಿಲ್ಲೆಗೆ ಯಾವ ಒಂದು ದಿನಾಂಕದಂದು ವೆರಿಫಿಕೇಷನ್ ಬರುತ್ತೆ ಅನ್ನೋವಂಥದ್ದನ್ನ ಅಲ್ಲಿ ಇನ್ನು ವೆರಿಫಿಕೇಷನ್ಗೆ ಇನ್ನೂ ಒಂದು 4-5 ದಿನ ಇದೆ.
ಇನ್ನು ಒಂದು 2-3 ದಿನದೊಳಗಡೆ ಗೊತ್ತಾಗ್ಬಿಡುತ್ತೆ ಯಾವ ಜಿಲ್ಲೆಗೆ ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಂತ. ನೀವು ಅದನ್ನು ಚೆಕ್ ಮಾಡಿಕೊಂಡು ಆ ದಿನಾಂಕದಂದು ನಿಮ್ಮ ಒಂದು ಜಿಲ್ಲೆಯಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಡೆಸಲಾಗುತ್ತೆ. ಇದು ಒಂದು ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟು ಇಲ್ಲಿ ದಿನಾಂಕ 15/1/2025 ಒಂದು ತಾತ್ಕಾಲಿಕ 1:1 ಆಯ್ಕೆ ಪಟ್ಟಿ ಅಂದರೆ ಟೆಂಪ್ರವರಿ ರಿಸಲ್ಟು ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ 10ನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತೆ. ನೆಕ್ಸ್ಟು 15ನೇ ತಾರೀಕಿಗೆ ಒಂದು ಟೆಂಪ್ರವರಿ 1:1 ಯಾರು ಸೆಲೆಕ್ಟ್ ಆಗಿದ್ದೀರೋ ಒಂದು ಹುದ್ದೆಗೆ 3 ಜನ ಹೋಗಿರ್ತೀರಲ್ವ, ಆ 3 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗಿರ್ತಾರೆ ಅನ್ನೋವಂಥದ್ದನ್ನ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಅನೌನ್ಸ್ ಮಾಡ್ತಾರೆ. ಅಂದರೆ ಆ ಒಂದು ಹುದ್ದೆಗೆ ಅಭ್ಯರ್ಥಿ ಸಿಗಲಿಲ್ಲ, 3 ಜನ ಇರ್ತಾರಲ್ವ, ಒಬ್ಬ ಅಭ್ಯರ್ಥಿ ಹಾಗೆ ಜೊತೆಗೆ ಇನ್ನೂ ಒಬ್ಬ ಅಭ್ಯರ್ಥಿ ಇರ್ತಾರಲ್ವ, ಆ ಇಬ್ಬರು ಅಭ್ಯರ್ಥಿಗಳದ್ದು ಇನ್ನೂ ಒಂದು ಹೆಚ್ಚುವರಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಡೇಟ್ ನೋಡೋದಾದರೆ ದಿನಾಂಕ 16/1/2025ರಿಂದ 23/1/2025 ಅಂದರೆ 15ನೇ ತಾರೀಕಿಗೆ 1:1 ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟು ನಿಮ್ಮದು ಎಲ್ಲ ಯಾರು 1:1ಗೆ ಸೆಲೆಕ್ಟ್ ಆಗಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅನ್ನೋವಂಥದ್ದು. ಇನ್ನು ನೆಕ್ಸ್ಟು 16ನೇ ತಾರೀಕಿಂದ 23ನೇ ತಾರೀಕು ತನಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಸಹ ಆಹ್ವಾನಿಸುವುದು ಅಂತ ತಿಳಿಸಿದ್ದಾರೆ. ಈಗ 1:1ಗೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಅನೌನ್ಸ್ ಮಾಡಿರ್ತಾರೆ, ನೀವು ಹೋಗಿ ಅಟೆಂಡ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಆದರೆ ಒಂದು 1:1ನಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಬರದೇ ಇದ್ದಾಗ ನಿಮಗೇನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಪಕ್ಕಾ ಕರೆಕ್ಟಾಗಿದ್ದು 100% ನಿಮಗೆ ಅದು ಪ್ರತಿಯೊಂದು ಅವ್ರು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದು 1:1ನಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದರೆ ನಿಮ್ಮ ಒಂದು ರೀಸನ್ಗಳನ್ನ ನೀವು ಅಬ್ಜೆಕ್ಷನ್ ಮುಖಾಂತರ ಸಲ್ಲಿಸ್ಬೋದು. ಯಾಕೆ ನನ್ನ ಹೆಸರು ಬಂದಿಲ್ಲ, ನನ್ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದೆ ಆದರೂ ನನ್ನ ಹೆಸರು ಬಂದಿಲ್ಲ ಅನ್ನೋಂಥದ್ದನ್ನ ಒಂದು ಆಬ್ಜೆಕ್ಷನ್ಸ್ನ ನೀವು ಅಲ್ಲಿ ಸಲ್ಲಿಸಬಹುದು. ಇಷ್ಟಿರುತ್ತೆ. ನೆಕ್ಸ್ಟು ಇನ್ನು ಫೈನಲ್ ಆಗಿ 27/1/2025ಕ್ಕೆ ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಅನೌನ್ಸ್ ಮಾಡ್ತಾರೆ. ಅದೇ ಫೈನಲ್ ಆಗಿ ಒಂದು ಹುದ್ದೆಗೆ ಒಬ್ಬರು ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರದ್ದು ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಅದರ ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಇವಾಗ ಒಂದು ಹುದ್ದೆಗೆ ಒಬ್ಬರೇ ಸೆಲೆಕ್ಟ್ ಆಗಿರ್ತಾರಲ್ವ, ಅಕಸ್ಮಾತು ಅವ್ರೇನಾದ್ರು ಇದ್ದರೂ ಆ ಒಂದು ಹುದ್ದೆಗೆ ಅವರು ಬರಲಿಲ್ಲ ಅಂದರೆ ಅಕಸ್ಮಾತ್ ಏನೋ ಒಂದು ರೀಸನಿಂದ ಅವ್ರು ಬರೋದಕ್ಕಾಗಲಿಲ್ಲ, ಇಲ್ಲ ಅವ್ರು ಸೆಲೆಕ್ಟ್ ಆಗಲಿಲ್ಲ, ಏನೋ ಒಂದು ಅವ್ರ ಕಡೆಯಿಂದ ಏನೋ ಒಂದು ಮಿಸ್ಟೇಕ್ ಆಯಿತು, ಬರೋ ಹಾಗಿಲ್ಲ, ಅವ್ರನ್ನ ಸೆಲೆಕ್ಟ್ ಆಗಿಲ್ಲ ಅಂದರೆ ಇನ್ನೂ ಒಬ್ಬ ಅಭ್ಯರ್ಥಿಗೆ ಅವಕಾಶ ಇರುತ್ತೆ. ಸೊ ಅದ್ರದ್ದು ಒಂದು ಲಿಸ್ಟನ್ನ ಅವರು ಅನೌನ್ಸ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಇಷ್ಟು ದಿನಾಂಕದಂದು ಈ ರೀತಿ ವೆರಿಫಿಕೇಷನ್ ಇರುತ್ತೆ. ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಥರದ ಒಂದು ನೋಟಿಫಿಕೇಷನ್ಗಳು ಎಲ್ಲಿ ಸಿಗುತ್ತೆ ಅನ್ನೋವಂಥದ್ದು ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಥರದ ನೋಟಿಫಿಕೇಷನ್ಗಳು ಯೂಟ್ಯೂಬಲ್ಲಾಗಲಿ KEA ವೆಬ್ಸೈಟಲ್ಲಾಗಲಿ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಯಾವುದೇ ರೀತಿ ಒಂದು ಅಪ್ಡೇಟ್ ಇತ್ತು ಅಂದರೂ ಎಕ್ಸಾಮ್ದು ಅಂದರೆ ಈ VAದಾಗಿರಲಿ PDO ಆಗಿರಲಿ ಹಾಗೆ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮ್ದು ಒಂದು ಅಪ್ಡೇಟ್ ಬೇಕು ಅಂದರೆ ಈಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ? ಇದಿಷ್ಟು ಬಿಟ್ಟು ನಿಮಗೇನಾದರೂ ಇನ್ನೊಂದಷ್ಟು ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ರೀತಿಯ ಒಂದು ಪಕ್ಕ ಡಾಕ್ಯುಮೆಂಟ್ಸ್ ಬೇಕು, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋದ್ರೆ ನೀವು 100% ಸೆಲೆಕ್ಟ್ ಆಗ್ತೀರಾ ಅನ್ನೋವಂಥ ಒಂದು ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಬ್ರೀಫಾಗಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ವಾಚ್ ಮಾಡ್ತಾನೆ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.